ಸ್ನೇಹಿತರೆ ನಮಸ್ತೆ, ವಿಡಿಯೋಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಇದೇ ರೀತಿಯ 10 ಹಲವು ಇನ್ಫಾರ್ಮೇಷನ್ ವಿಡಿಯೋಗಳು ನಮ್ಮ ಚಾನಲಲ್ಲಿರುವಂಥದ್ದು. ₹1 ಪ್ರಮುಖ ನಾಣ್ಯಗಳ ವಿಡಿಯೋಗಳಿರುವಂಥದ್ದು ಮತ್ತು ಇನ್ನಿತರೆ ಬೆಳ್ಳಿ ನಾಣ್ಯಗಳ ವಿಡಿಯೋ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ₹2 ಈ ಒಂದು ಭಾರತ ಮ್ಯಾಪ್ ಇರುವ ನಾಣ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಭಾರತ ಮ್ಯಾಪ್ ಇರುವಂತಹ ನಾಣ್ಯಗಳಲ್ಲಿ ಯಾವುದು ಇಂಪಾರ್ಟೆಂಟ್, ಅಂದರೆ ಯಾವ ಇಸವಿಯ ಕಾಯಿನ್ಗಳು ತುಂಬ ಇಂಪಾರ್ಟೆಂಟ್, ಎಲ್ಲವೂ ಇಂಪಾರ್ಟೆಂಟಾ? ಖಂಡಿತವಾಗ್ಲೂ ಅಲ್ಲ. ನೋಡಿ, ಈ ಒಂದು ₹2 ನಾಣ್ಯಗಳು 1992ರಲ್ಲಿ ಶುರುವಾಗಿ 2004ರವರೆಗೂ ಕೂಡ ಇರುವಂಥದ್ದು. ಅದಲ್ಲದೇ 1990ರಲ್ಲಿ ಕೂಡ ರಿಲೀಸ್ ಆಗಿತ್ತು 1 ವರ್ಷ. ಮತ್ತು 1982ರಲ್ಲಿ ಕೊಮೊಮೇರೇಟಿವ್ ಸೀರೀಸಲ್ಲಿ ಕೂಡ ಲಾಂಚ್ ಆಗಿತ್ತು ಈ ಕಾಯಿನ್ಗಳು. ಇದು ನ್ಯಾಷನಲ್ ಇಂಟಿಗ್ರೇಷನ್ನ ಕಾಯಿನ್ಗಳು. ಸೊ ಈ ನಾಣ್ಯಗಳಲ್ಲಿ ಕೆಲವು ಇಂಪಾರ್ಟೆಂಟ್ ನಾಣ್ಯಗಳಿರುವಂಥದ್ದು. ನಾನು ಸಾಕ್ಷಿ ಸಮೇತ, ಪ್ರೂಫ್ ಸಮೇತ ನಿಮಗೆ ತೋರ್ಸೋಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ, ಮೊದಲನೇದಾಗಿ 1982ರ ಈ ಒಂದು ನಾಣ್ಯ. ನೋಡಿ, ಇದನ್ನು ₹2 ಕೊಮೊಮೇರೇಟಿವ್ ಕಾಯಿನ್ ಅಂತಾರೆ. 1982ರ ₹2 ಈ ಒಂದು ನಾಣ್ಯ ಕೊಮೊಮೇರೇಟಿವ್ ಕಾಯಿನ್. ನೋಡಿ, ಇದಕ್ಕೆ ಹೆಚ್ಚು ಬೆಲೆ ಇಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದಕ್ಕೆ ಬೆಲೆ ಇಲ್ಲ. ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನು ಮತ್ತೊಂದು 1990ರ ಈ ₹2 ಡಬ್ಬು ಕಾಯಿನ್ ಅಂತಾರೆ ಇದನ್ನು. ಅದು ಕೊಮೊಮೇರೇಟಿವ್ ಕಾಯಿನು, ಇದು ಡಬ್ಬು ಕಾಯಿನು. ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು. ಇದು ಡಬ್ಬು ಕಾಯಿನು. ಸೊ ಇದರಲ್ಲಿ ಹೈದ್ರಾಬಾದ್ ಇರಬೇಕು, ಅಂದರೆ 1990ರ ಕೆಳಗಡೆ ಸ್ಟಾರ್ ಮಿಂಟ್ ಇರಬೇಕು. ನನ್ನ ಹತ್ರ ಇರುವಂಥದ್ದು ಕೋಲ್ಕತ್ತಾ ಮಿಂಟು. ಸ್ಟಾರ್ ಶೇಪ್ ಇರಬೇಕು. ಸ್ಟಾರ್ ಇದ್ದರೆ ಅದಕ್ಕೆ UNC ಕಂಡೀಷನ್ ಇತ್ತು, ಅಂದರೆ ಸುಮಾರು ₹300 ಇರುವಂಥದ್ದು. ಉಳಿದಂತೆ ಎಲ್ಲವೂ ನಾರ್ಮಲ್, ಅಂದರೆ ಬಾಂಬೆ ಮತ್ತು ಕೋಲ್ಕತ್ತಾದು ನಾರ್ಮಲ್. ಮತ್ತು ಇನ್ನೊಂದು ನಾಣ್ಯ ಇರುವಂಥದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾಯಿನ್. ನೋಡಿ, 1992ರ ನೋಯ್ಡಾ ಮಿಂಟ್. 1992ರ ನೋಯ್ಡಾ ಮಿಂಟ್. ನೋಡಿ, ಈ ಭಾರತ ಮ್ಯಾಪಿನ ಕಾಯಿನಲ್ಲಿ ನೋಯ್ಡಾ ಮಿಂಟ್ ಇರಬೇಕು. ಯಾವ ಇಸ್ವಿಯಲ್ಲಿ? 1992. ಬಾಂಬೆ ಮತ್ತು ನೋಯ್ಡಾ ಮಿಂಟ್ಗೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ನೋಯ್ಡಾ ಅಂದರೆ ಕ್ಲಿಯರ್ ಡಾಟ್ ಇರುತ್ತೆ, ರೌಂಡ್ ಇರುತ್ತೆ. ಬಾಂಬೆ ಅಂದರೆ ಡೈಮಂಡ್ ಶೇಪ್ ಇರುತ್ತೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದಕ್ಕೆ ₹5,000 ಇರುವಂಥದ್ದು UNC ಕಂಡೀಷನಲ್ಲಿ. ಎಷ್ಟು? ₹5,000 ಇರುವಂಥದ್ದು. ಉಳಿದಂತೆ ಇನ್ನೆರಡು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು. ಯಾವ್ಯಾವುದು ಅಂದರೆ 2004ನೇ ಇಸ್ವಿಯ ಕೋಲ್ಕತ್ತಾ ಮಿಂಟ್ನ ನಾಣ್ಯ. ಅಂದರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರಬಾರ್ದು. 2004 ಅಂತ ಇದ್ದು ಕೆಳಗಡೆ ಖಾಲಿ ಇರಬೇಕು. ಅದಕ್ಕೆ ಸ್ವಲ್ಪ ಬೆಲೆ ಇದೆ. ಅದನ್ನು ಹೊರತುಪಡಿಸಿದ್ರೆ 1992ರ ನೋಯ್ಡಾ ಮಿಂಟ್ ಆಗಲೇ ಹೇಳಿದೆ. ಮತ್ತು ಇನ್ನೊಂದು 2004ರ ಹೈದರಾಬಾದ್ ಮಿಂಟ್. ಕೆಳಗಡೆ ಸ್ಟಾರ್ ಇರಬೇಕು, ನೋಡ್ತಾ ಇದ್ದೀರಾ ಕ್ಲಿಯರಾಗಿ. 2004ರ ಹೈದರಾಬಾದ್ ಮಿಂಟ್, 2004ರ ಕೋಲ್ಕತ್ತಾ ಮಿಂಟ್ ಮತ್ತು 2004ರ ಹೈದರಾಬಾದ್ ಮಿಂಟ್. ಇದಕ್ಕೆ ಒಂದು ₹400ರಿಂದ ₹500 ಬೆಲೆ ಇರುತ್ತೆ. UNC ಕಂಡೀಷನ್ ಇರಬೇಕು ಸ್ನೇಹಿತರೆ. UNC ಅಂದರೆ ನಿಮಗೆಲ್ಲ ಗೊತ್ತು, ನಾಣ್ಯ ತುಂಬ ಹೊಳೆಯ ಥರ ಇರಬೇಕು, ಅಂದರೆ ಹೊಳಿತಾ ಇರಬೇಕು, ಅಂದರೆ ಶೈನಿಂಗ್ ಇರಬೇಕು. ಅದಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ₹500 ಅಂದರೆ ಏನೋ ಲೈಕ್ ಬ್ರಿಲಿಯಂಟ್ UNC ಇರಬೇಕು. ಸುಮ್ಮನೆ ನಾರ್ಮಲ್ UNC ಸ್ವಲ್ಪ ಹೊಸದಾಗಿದೆ ಅಂದ್ಕೊಂಡ್ರೆ ಆಗಲ್ಲ. UNC ಕ್ಯಾನ್ಗಳಿದ್ರೆ ಅಂದರೆ ₹150ರಿಂದ ₹200. ಬ್ರಿಲಿಯಂಟ್ UNC ಇತ್ತು ಅಂದರೆ ₹400ರಿಂದ ₹500 ಆಗುತ್ತೆ. ನೋಡಿ, ನನ್ನ ಹತ್ರ ಇರುವಂಥದ್ದು ಬ್ರಿಲಿಯಂಟ್ UNC. ಒಂದು ಸಣ್ಣ ಸ್ಪಾಟ್ ಕೂಡ ಇಲ್ಲ. ಮತ್ತು ಲಸ್ಟರ್ ಇರುವಂಥದ್ದು, ಅಂದರೆ ಲಸ್ಟರ್ ಅಂದರೆ ಏನು ಗೊತ್ತಾ, ಶೈನಿಂಗ್ ನೇಚರ್ ಜಾಸ್ತಿ ಇರುವಂಥದ್ದು. ಬ್ರೌನಿಷ್ ಕಲರ್ ಸ್ಪಾಟ್ಸ್ ಇರುತ್ತೆ. ಅಂದರೆ ಆ ಒಂದು ನೀವು ರೋಡ್ ಮೇಲೆ ಪೆಟ್ರೋಲ್ ಚೆಲ್ಲಿದ್ರೆ ಒಂಥರ ಶೈನಿಂಗ್ ಬರುತ್ತೆ. ನೋಡಿ, ಇದೆ ಪೆಟ್ರೋಲ್ ಅಥವಾ ಡೀಸೆಲ್ ಚೆಲ್ಲಿದಾಗ ಒಂಥರ ಶೈನಿಂಗ್ ಬರುತ್ತೆ. ಆ ಥರದ ಶೈನಿಂಗು ನಾಣ್ಯಗಳಲ್ಲಿರಬೇಕು. ಅದನ್ನು ಬ್ರಿಲಿಯಂಟ್ UNC ಅಂತಾರೆ. ಅದನ್ನು ಲಸ್ಟರ್ ಬಂದಿರುವಂಥದ್ದು ಎಲ್ಲಿಂದ ಅಂದರೆ ಮಿಂಟ್ ಮಾರ್ಕಿಂದ, ಅಂದರೆ ಮಿಂಟ್ಗಳಿಂದನೇ ಆ ಥರ ಬಂದಿರುತ್ತೆ. ಅದು ಯಾವ ಥರ ಆಗುತ್ತೆ, ಓವರ್ ಹೀಟ್ ಆದಾಗ ಅಚ್ಚುಗಳು ಸ್ವಲ್ಪ ಶೈನಿಂಗು ಬರುತ್ತೆ ಅಂತ ಹೇಳ್ತಾರೆ. ಓವರ್ ಹೀಟ್ ಅಂದರೆ ತುಂಬ ಓವರ್ ಹೀಟ್ ಆದರೆ ಬ್ಲಾಕ್ ಆಗಿಬಿಡುತ್ತೆ. ಮಾಡ್ರೇಟ್ ಹೀಟು ಅಂದರೆ ನಾಣ್ಯಗಳು ಕೊನೆಯಲ್ಲಿ ಪ್ರಿಂಟ್ ಆಗೋ ನಾಣ್ಯಗಳಿಗೆ ಆ ರೀತಿ ಬ್ರಿಲಿಯಂಟ್ UNCಯ ಒಂದು ಲಸ್ಟರ್ ಗ್ರೇಡ್ಗಳು ಬಂದಿರುತ್ತೆ. ಸೊ ಈ ಥರದ ನಾಣ್ಯಗಳು ನಿಮ್ಮ ಹತ್ರ ಇತ್ತು ಅಂದರೆ ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ಯಾವಾಗ ಮಾರ್ಬೋದು? ಜುಲೈಯಲ್ಲಿ ಕಾಯಿನ್ ಎಕ್ಸಿಬಿಷನ್ ಬರುತ್ತೆ, ಆಗ ಖಂಡಿತವಾಗ್ಲೂ ಮಾರ್ಬೋದು. ಯಾವುದ್ಯಾವುದು ಅಂದರೆ 1992ರ ನೋಯ್ಡಾ ಮಿಂಟ್. ಕರೆಕ್ಟಾಗಿ ಬರ್ಕೊಂಬಿಡಿ ಬುಕ್ ತೊಗೊಂಡು. 1992ರ ನೋಯ್ಡಾ ಮಿಂಟ್. ಅದಾದಮೇಲೆ 2004ರ ಹೈದರಾಬಾದ್ ಮಿಂಟ್, ಮತ್ತು 2004ರ ಕೋಲ್ಕತ್ತಾ ಮಿಂಟ್, ಮತ್ತು 1990ರ ₹2 ಡಬ್ಬು ಕಾಯಿನ್. ಈ ರೀತಿ ಬರುತ್ತಲ್ಲ ಡಬ್ಬು ಕಾಯಿನು, ಈ ರೀತಿ ಬರುತ್ತೆ. ದಪ್ಪು ಕಾಯಿನ್ ದೊಡ್ಡದಾಗಿ ಬರುತ್ತೆ. ಸೇಮ್ ಇದರಲ್ಲೂ ಭಾರತ ಮ್ಯಾಪೇ ಇರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಇದನ್ನು ಡಬ್ಬು ಕಾಯಿನ್ ಅಂತಾರೆ. ಇದರಲ್ಲಿ ಸ್ಟಾರ್ ಇರಬೇಕು, ಹೈದರಾಬಾದ್ ಮಿಂಟ್ ಇರಬೇಕು. 1990ರ ಸ್ಟಾರ್. 1982ರದ್ದು ಯಾವುದೂ ಇಲ್ಲ, ವೇಸ್ಟ್. ಇದನ್ನು ಪಕ್ಕಕ್ಕೆ ಇಟ್ಬಿಡಿ. ಇದೇನು ಒಂದು ₹5ರಿಂದ ₹10 ಬೀಳುತ್ತೆ ಅಷ್ಟೇ. ಇವು ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಇರುವಂಥದ್ದು, ಅವನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಈ ಒಂದು ವಿಡಿಯೋದಲ್ಲಿ.